ನಮಸ್ಕಾರ. ಜೆಟಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರಿನ ಕೆಂಗೇರಿಯಲ್ಲಿರುವ ರಾಜರತ್ನ ಹೋಟೆಲ್ಗೆ ಕೆಲವು ದುಷ್ಕರ್ಮಿಗಳು ನುಗ್ಗಿ ಹೋಟೆಲ್ ಮಾಲೀಕನಿಗೆ ಧಮಕಿ ಹಾಕಿದ್ದಾರೆ. ಬೆಂಕಿ ಹಚ್ಚುವುದಾಗಿ ಬೆದರಿಕೆ ಹಾಕಿದ ಪುಡಿ ರೌಡಿಗಳ ವಿರುದ್ಧ ದೂರು ನೀಡಲು ಹೋದ ಮಾಲೀಕನಿಗೆ ಇನ್ಸ್ಪೆಕ್ಟರ್ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಮಧ್ಯರಾತ್ರಿ ಕಾಲ್ ಮಾಡ್ತೀಯಾ, ಕಾಮನ್ ಸೆನ್ಸ್ ಇಲ್ವಾ ಎಂದು ಕೆಂಗೇರಿ ಇನ್ಸ್ಪೆಕ್ಟರ್ ಜಗದೀಶ್ ದರ್ಪ ಮೆರೆದಿರುವ ಆಡಿಯೋ ಈಗ ಭಾರಿ ವೈರಲ್ ಆಗಿದೆ. ಸರ್ ನಮಸ್ತೆ. ಸಾರಿ ಸರ್. ಹಲೋ ಸರ್ ನಮಸ್ತೆ ಸರ್. ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸರ್. ಮಧು ಮಾತಾಡ್ತಾ ಇದ್ದೀನಿ ಸರ್, ರಾಜರತ್ನ ಹೋಟೆಲಿಂದ. ಹೇಳಿ ಸರ್, ಇಲ್ಲಿ ಯಾರೋ 4 ಜನ ಬಂದು ದೊಡ್ಡ ಗಲಾಟೆ ಮಾಡಿ ಬಿಯರ್ ಬಾಟ್ಲ್ ಎಲ್ಲ ತೊಗೊಂಡು ಸ್ಟೀನ್ ಆಗಿ ನಿಮ್ಮ ಸ್ಟೇಷನ್ಗೆ ಕರ್ಕೊಂಡ್ಬಂದಿದ್ದೀವಿ. ಪೊಲೀಸ್ ಅವ್ರು ಬಂದಿದ್ದಾರೆ ವಯಸ್ಸಾಳದಲ್ಲಿ. ಅವರು ಹೋಟ್ಲಿಗೆಲ್ಲ ಬೆಂಕಿ ಇಕ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ವಿ. ಇದೆಯಾ? ಹಾಂ ಇದ್ದೀನಿ ಸರ್, ಇಲ್ಲೇನೆ. ಮತ್ತೆ ಫೋನ್ ಯಾಕೆ ಮಾಡಿದೆ ನನಗೆ? ಬಟ್ ಅದೇ ಅವರೆಲ್ಲರನ್ನೂ ಬಿಟ್ಟು ಕಳಿಸ್ತಾ ಇದ್ದಾರೆ ಸರ್. ಇವಾಗ ಬೆಳಗ್ಗೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಕಾಮನ್ ಸೆನ್ಸ್ ಇಲ್ಲ ನೀ ಸರ್? ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಸಾರಿ ಸರ್, ಆಯಿತು ಸರಿ. ಹಾಂ ಸರಿ ಸರ್. ಪೊಲೀಸರು ಅಟೆಂಡ್ ಮಾಡಿದ್ರೆ ಸ್ಟೇಷನ್ಗೆ ಇಟ್ಕೊಂಡು ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀನಿ ನೀನು? ಸರ್ ಅವ್ರು ಬೆಳಗ್ಗೆ ಬರೋಕ್ಕೆ ಹೇಳ್ತಾ ಇದ್ದಾರೆ ಸರ್. ಕಂಪ್ಲೇಂಟ್ ಕೊಡೋ ರೈಟಿಂಗ್ ಎಲ್ಲ ಅಟೆಂಡ್ ಮಾಡ್ತಾರೆ. ಸರಿ ಸರ್, ಆಯಿತು. ಆದ್ಮೇಲೆ ಮಾತಾಡಿ ಕಾಂಪ್ರಮೈಸ್ ಮಾಡಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಸರ್. ನನಗಿದು ಅನ್ಯಾಯ ಆಗಿದೆ. ಪ್ರತಿದಿನ ನಮ್ಮ ಹೋಟ್ಲ್ ಹತ್ರ ಎದುರುಗಡೆ ಬಾರಲ್ಲಿ ಅಷ್ಟು ಗಲಾಟೆ ಆಗಲ್ಲ, ಆಪೋಸಿಟ್ ಬಾರ್ ಇದೆ, ಅಲ್ಲೇ ಅಷ್ಟು ಗಲಾಟೆ ಆಗಲ್ಲ. ನಮ್ಮ ಹೋಟ್ಲಲ್ಲಿ ಟಾರ್ಗೆಟ್ ಮಾಡಿ 15 ದಿನಕ್ಕೆ ಒಂದ್ಸಲ ಈ ಥರ ಗಲಾಟೆ ನಡೀತಾ ಇದೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಇದು ಗೊತ್ತಿಲ್ಲ. ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಅವ್ರನ್ನ ಕರೆದು ವಾರ್ನಿಂಗ್ ಮಾಡಿ ಯಾರಿದ್ದಾರೆ ಅವ್ರ ಹಿಂದೆ ಅಂತ ತಿಳ್ಕೊಬೇಕು. ಇವಾಗ ಕೊಟ್ಟಿದ್ದಾರೆ, ಇಷ್ಟೊಂದು ಅಗ್ರಿಮೆಂಟ್ ಕೊಟ್ಟಿರಲಿಲ್ಲ. ಮಿನಿಮಮ್ 2 ಅವರ್ ಆದಮೇಲೆ ಮಾತಾಡಿ ಕಾಂಪ್ರಮೈಸ್ ಮಾಡಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಸರ್. ನನಗಿದು ಅನ್ಯಾಯ ಆಗಿದೆ. ಪ್ರತಿದಿನ ನಮ್ಮ ಹೋಟ್ಲ್ ಹತ್ರ ಎದುರುಗಡೆ ಬಾರಲ್ಲಿ ಅಷ್ಟು ಗಲಾಟೆ ಆಗಲ್ಲ, ಆಪೋಸಿಟ್ ಬಾರ್ ಇದೆ, ಅಲ್ಲೇ ಅಷ್ಟು ಗಲಾಟೆ ಆಗಲ್ಲ. ನಮ್ಮ ಹೋಟ್ಲಲ್ಲಿ ಟಾರ್ಗೆಟ್ ಮಾಡಿ 15 ದಿನಕ್ಕೆ ಒಂದ್ಸಲ ಈ ಥರ ಗಲಾಟೆ ನಡೀತಾ ಇದೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಇದು ಗೊತ್ತಿಲ್ಲ. ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಅವ್ರನ್ನ ಕರೆದು ವಾರ್ನಿಂಗ್ ಮಾಡಿ ಯಾರಿದ್ದಾರೆ ಅವ್ರ ಹಿಂದೆ ಅಂತ ತಿಳ್ಕೊಬೇಕು. ಇವಾಗ ಕೊಟ್ಟಿದ್ದಾರೆ, ಇಷ್ಟೊಂದು ಅಗ್ರಿಮೆಂಟ್ ಕೊಟ್ಟಿರಲಿಲ್ಲ. ಮಿನಿಮಮ್ 2 ಅವರ್ ಆದಮೇಲೆ ಮಾತಾಡಿ ಕಾಂಪ್ರಮೈಸ್ ಮಾಡಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಸರ್. ನನಗಿದು ಅನ್ಯಾಯ ಆಗಿದೆ. ಪ್ರತಿದಿನ ನಮ್ಮ ಹೋಟ್ಲ್ ಹತ್ರ ಎದುರುಗಡೆ ಬಾರಲ್ಲಿ ಅಷ್ಟು ಗಲಾಟೆ ಆಗಲ್ಲ, ಆಪೋಸಿಟ್ ಬಾರ್ ಇದೆ, ಅಲ್ಲೇ ಅಷ್ಟು ಗಲಾಟೆ ಆಗಲ್ಲ. ನಮ್ಮ ಹೋಟ್ಲ್ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.